ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್. ಟೈಮ್ ಸಂಜೆ ಮುಂದೆ 6:20 ಆಗೈತಿ. ನಾನು ಇವಾಗ ವಿಡಿಯೋ ಶುರು ಮಾಡತ್ತೀನಿ. ಇವತ್ತೊಂದಷ್ಟು ಸಂಜೆ ಮುಂದೆ ವಿಡಿಯೋನ ಶೇರ್ ಮಾಡ್ಕೊಂಡ್ರಾತಂತೇಳಿ ಆಲ್ಮೋಸ್ಟ್ ಹೆಚ್ಚು ಬೆಳಗಿನ ವೀಡಿಯೋಗಳಾಗಿರ್ತಾವಲ್ಲ. ನಾನು ಅಂದರೆ ಬೆಳಗಿನ ಅಡುಗೆ ಮಾಡ್ತಿರ್ತಾನೆ, ಹೀಗಾಗಿ ಹೆಚ್ಚು ಬೆಳಗಿನ ವೀಡಿಯೋಗಳಾಗಿರ್ತಾವೆ. ಹೀಗಾಗಿ ಇವತ್ತು ಬೆಳಗ್ಗೆ ವೀಡಿಯೋ ಮಾಡಲಿಲ್ಲ, ಯಾಕಂದ್ರೆ ನಮ್ಮ ನೀವರು ಊರಿಗೆ ಹೋಗ್ಯಾರ. ಮತ್ತು ಇವತ್ತು ನಾನು ಒಂದೆರಡು ದಿನ ಗ್ಯಾಪ್ ಆಗ್ತಾವಲ್ಲ ವೀಡಿಯೋಸ್, ಹೀಗಾಗಿ ಆ ಟೈಪ್ ಬಂದಿದ್ರು ಮೊನ್ನೆ. ಮತ್ತೆ ಹೋಗ್ಯಾರ ಅಲ್ಲಿ ಸ್ವಲ್ಪ ಒಬ್ರದ್ದು ಮದುವೆ ಐತೆ ಅಂಥೇಳಿ. ಮೊನ್ನೆ ನಾನು ಹೇಳಿದ್ನಲ್ಲ ನಿಮ್ಗೆ, ಏನಿದು ಮದುವೆ ಜವಳಿದು ವೀಡಿಯೋ ಹಾಕಿದ್ನಲ್ಲ, ಅವ್ರದ್ದು ಮದುವೆ ನಾಳೆ. ಹೀಗಾಗಿ ಹೋಗ್ಯಾರ. ಹೀಗಾಗಿ ನಾ ಹೋಗಲಿಲ್ಲ. ಹುಡುಗರು ಸ್ಕೂಲು ಕಾಲೇಜ್ ಇರ್ತಾವಲ್ಲ, ಅದ್ರ ಸಲುವಾಗಿ ಬೆಳಗ್ಗೆ ಅಡುಗೆ ಮಾಡಲಿಲ್ಲ. ಜಸ್ಟ್ ಉಪ್ಪಿಟ್ಟು ಮಾಡಿದ್ವಿ, ಮಧ್ಯಾಹ್ನ ಪಲಾವ್ ಮಾಡಿದ್ದೆ, ಮುಗೀತು. ಸಂಜೆಗೆ ಏನರ ಸ್ವಲ್ಪ ಸ್ನ್ಯಾಕ್ಸ್ ಮಾಡ್ಬೇಕಂತ, ಹೀಗಾಗಿ ಅವರು ಚುಮ್ಮರಿ ಕೊಟ್ಟಾರೆ. ಏನಪ್ಪ ಇವು ಚುಮ್ಮರಿ ಅಂತಂದ್ರೆ ಗೋಧಿ ಚುಮ್ಮರಿ ಅಂತೀವಿ. ತೋರಿಸುತ್ತಾರೆ ಈ ಥರ ಅದ ನೋಡ್ರಿ, ಗೋಧಿ ಚುಮ್ಮರಿಗೆ ಸ್ವಲ್ಪ ಬೆಳ್ಳುಳ್ಳಿ ಚುಮ್ಮರಿ ಮಾಡ್ತಾರಲ್ಲ, ಆ ರೀತಿ ಮಾಡ್ತಾರಂತ. ಅದು ಇವು ಸೈಜ್ ದೊಡ್ಡವು ಅದಾವೆ ನೋಡ್ಬೋದು. 1 ಇಂಚಿನಷ್ಟು ನನ್ನ ಅದು ಬೆಳ್ಳಿರ್ತದಲ್ಲ ಅಷ್ಟು ಉದ್ದ ಅಷ್ಟಾಗಲ ಅವ. ಚುಮ್ಮರಿ ದೊಡ್ಡದೈತಿ. ಇದ್ರದ ಸ್ವಲ್ಪ ಸ್ನ್ಯಾಕ್ಸ್ ಮಾಡಿದ್ರೆ ಅಂತ ಹೇಳಿ ಮಾಡಕತ್ತಾನೆ. ಚಹಾ ಮಾಡ್ಬೇಕಿದ ಮೇಲೆ ಇದನ್ನ ಸ್ವಲ್ಪ ಸ್ನ್ಯಾಕ್ಸ್ ಅಂದ್ರೆ ಭಾಳ ಚುಮ್ಮರಿ ಮಾಡ್ತೇವಲ್ಲ ನಾವು, ಅದ ಸೇಮ್ ಇದನ್ನು ಒಗ್ಗರಣೆ ಹಚ್ತೀವಿ. ಹೆಂಗೆ ಮಾಡೋದು ಅಂತೇಳಿ ನೋಡೋಣ. ಬರೀ ಇವತ್ತಿನ ವಿಡಿಯೋನ ಶುರು ಮಾಡ್ಬೋದಂತ. ವಿಡಿಯೋ ನಿಮಗೆ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್. ಜಳ ಅಂತೂ ವಿಪರೀತ ಆಗತ್ತೆ. ಇತ್ತಿತ್ತಾಗನ್ಕೆರ ಆಲ್ಮೋಸ್ಟ್ ಬ್ಯಾಸಿಗೆ ಬಂದತಿ. ಮನ್ಯಾಗ ಕುಂದ್ರಾಕಾಗೋದು, ಮಧ್ಯಾಹ್ನ ಫ್ಯಾನ್ ಇಲ್ದ ಇರೋಕ್ಕಾಗೋದು, ಆ ರೀತಿ ಆಗೈತೆ ನೋಡ್ರಿ. ಬರೀ ಹೆಂಗೆ ಮಾಡೋದು ಅಂತ ಹೇಳಿ ನೋಡ್ಬಿಡೋಣ ಅಂತ. ಒಂದು ಬಾಗಿ ಇಟ್ಕೊಂಡಿದ್ದೆ ಅಂತೆಲ್ಲ, ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತಾನೆ ನೋಡಿ. ಇವಾಗ ಎಣ್ಣೆ ಕಾದತ್ತಿ. ಇದಕ್ಕೆ ಶೇಂಗಾ ಕಾಳಕ್ಕೆ ಸ್ವಲ್ಪ ಇವು ಕೆಂಪಾಗ್ಬಿಟ್ಟ ಫ್ರೈ ಆಗಲಿ. ಇದಕ್ಕೆ ಸ್ವಲ್ಪ ಕರಿಬೇವು ಹಾಕ್ತೀನಿ, ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಎಣ್ಣೆಯೊಳಗೆ ಫ್ರೈ ಆಗ್ಯದ. ಸ್ವಲ್ಪ ಕೊತ್ತಂಬರಿ ಈ ಎಣ್ಣೆ ಒಳಗನ ಹಾಕ್ರಿ, ಕಾದ ಎಣ್ಣೆ ಒಳಗೆ, ಇಲ್ಲಾಂದ್ರೆ ಮೆತ್ತಗಾಗ್ತದ. ಇದ್ರೊಳಗೆ ಆದ್ರೆ ಕರಿಬೇವು ಚಲೋ, ಕೊತ್ತಂಬರಿನೂ ಚಲೋ ಸಂಗೆ ಫ್ರೈ ಆಗಿದ್ರೆ ಸಾಕ್ತೈತಿ. ಅವಾಗ ಸುಮಾರಿ ಮೆತ್ತಗಾಗೋದಿಲ್ಲ. ಆಮೇಲೆ ಇದಕ್ಕೆ ನೀವು ಕೊಬ್ಬರಿ ಹಾಕೋಬೋದು, ಗೋಡಂಬಿ, ದ್ರಾಕ್ಷಿ ಆ ರೀತಿನೂ ಹಾಕೋಬೋದು. ನಾನು ಸಿಂಪಲಾಗಿ ಮಾಡಕತ್ತೀನಿ. ಇದಕ್ಕೆ ಮೇನ್ ಉಪ್ಪು ಹಾಕಂಗಿಲ್ಲ, ಯಾಕಂದ್ರೆ ಉಪ್ಪು ಮೊದಲು ಅಂದ್ರೆ ಅವರು ಚುಮ್ಮರಿಗಿನ ಹಾಕಿರ್ತಾರೆ, ಅದು ಆಲ್ರೆಡಿ ಉಪ್ಪು ಇರ್ತೈತಿ. ಹೀಗಾಗಿ ಉಪ್ಪು ಹಾಕಂಗಿಲ್ಲ. ಸ್ವಲ್ಪ ಖಾರದ ಪುಡಿ ಹಾಕ್ತಾನೆ ನೋಡ್ರಿ. ಸ್ವಲ್ಪ ಅರಿಶಿನ, ಸ್ವಲ್ಪ ಚಲೋ ಮಿಕ್ಸ್ ಮಾಡತ್ತೀನಿ. ಅದಾಗಿಂದ ಸ್ವಲ್ಪ ಸಕ್ರೆ ಪೌಡ್ರ್, ಇದು ಆಪ್ಷನಲ್, ಬೇಕಂತ ಹಾಕೋಬೋದು, ಇಲ್ಲಾಂದ್ರೆ ಸ್ಕಿಪ್ ಮಾಡಿರಿ. ಸಕ್ರೆ ಪುಡಿ ಇದು. ಗ್ಯಾಸ್ನ ಸಿಮ್ನಾಗ ಇಟ್ಕೊಂಡು ಇವನ್ನೆಲ್ಲನೂ ಫ್ರೈ ಮಾಡಬೇಕು, ಇಲ್ಲಾಂದ್ರೆ ಒಗ್ಗರಣೆ ಹತ್ತಿ ಬಿಡ್ತೈತಿ. ಚಲೋ ಮಿಕ್ಸ್ ಮಾಡಿ ಆಗಿಂದ ಇಲ್ಲ ನೋಡ್ರಿ, ಈಗ ಇವನ್ನ ಇದಕ್ಕೆ ಮಿಕ್ಸ್ ಮಾಡ್ತೇವೆ. ಇದಕ್ಕೆ ಹಾಕ್ಕೊಂಡು ಚಲೋತ್ನಾಗ ಚುಮ್ಮರಿ ಎಲ್ಲ ಕಲಿಸ್ತೇವಲ್ಲ, ಆ ರೀತಿ ಕಲಿಸ್ಕೊಂಡ್ಬಿಡಿ. ಇದಕ್ಕೆ ಸ್ವಲ್ಪ ಈ ಪುಟಾಣಿ ಹಿಟ್ಟು ಮಿಕ್ಸ್ ಮಾಡಿ
ಒಂದು ಸ್ಪೂನು ಅಂದ್ರೆ ಟೀ ಸ್ಪೂನ್ ಇರ್ತವೆ, 1 ಟೀ ಸ್ಪೂನ್ ಅಷ್ಟು ಹಾಕಿದ್ರೆ ಸಾಕು. ಹಾಕಿ ಚಲೋ ಒಂದ್ಸರಿ ಮಿಕ್ಸ್ ಮಾಡಿಬಿಡಿ. ಅಂದ್ರೆ ಅದು ಆ ಹಿಟ್ಟಿನ ಟೇಸ್ಟು ಉಪ್ಪು ಖಾರ ಕೂಡ ಸೇರ್ಕೊಂಡು ಅದು ಮಸ್ತ್ ಅನ್ನಿಸ್ತೈತಿ. ಹಂಗೆ ಈ ಕುಮ್ಮರಿ ಟೇಸ್ಟೂ ಸೂಪರಾಗಿ ಬರ್ತೈತಿ. ನೋಡ್ಬೋದು ಎಷ್ಟೊಂದು ಮಸ್ತ್ ಕಾಣಕತ್ತಾವು. ನೋಡಕ್ಕೆ ನಿಮ್ಗೆ ಸಣ್ಣ ಕಾಣಿಸತ್ತಾವು, ಆದ್ರೆ ಅವು ದೊಡ್ಡ ಅದಾವೆ. ನಮ್ಮ ಬೆರಳು ಬೆಳಗ್ಗೆ ಮುಂದಿನ ಇಷ್ಟು ಬೆರಳು ಏನಿರ್ತೈತಲ್ಲ ಅಷ್ಟು ದೊಡ್ಡ ಅದಾವೆ ಇವು. ನೋಡ್ಬೋದು ನೋಡಕ್ಕೆ ಮಸ್ತ್ ಕಾಣತ್ತಾವಲ್ಲ. ಚುಮ್ಮರಿ ಹಂಗೆ ಟೇಸ್ಟ್ ಆಗಿರ್ತಾವೆ ಸೇಮ್. ಹಂಗೆ ಸ್ವಲ್ಪ ಚಾಕ್ ಇಟ್ಬಿಡ್ತಾನೆ. ಚಾಕೂ ಇಟ್ಟನ್ನು ನೋಡ್ರಿ ಇಲ್ಲಿ ರೆಡಿ ಮಾಡಿ ಇಟ್ಟಿದ್ದು ಅದಾವು, ಎಲ್ಲರಿಗೂ ಹಾಕಿ ಕೊಟ್ಬಿಡ್ತಾನೆ. ಹೆಂಗೆ ಪ್ರೀತು ಚಲೋ ಆಗಲ್ಲ. ಹಂಗೆ ನಮ್ಮ ನವೀನ ತಿನ್ನಾಕತ್ತಾನ ಬರ್ರಿ. ಹೆಂಗೆ ಅಪ್ಪು ಚಲೋ ಮಸ್ತ್ ಆಗ್ಯಾವಲ್ಲ. ಕ್ರಿಸ್ಪಿಯಾಗಿ ಮಸ್ತ್ ಆಗ್ಯಾವ. ಟೀ ಟೈಮ್ ಸ್ನ್ಯಾಕ್ಸ್ ಅಲ್ಲ. ಚಾನು ರೆಡಿ ಆಯ್ತು ನೋಡ್ರಿ. ಚಾನು ಹಾಕಿ ಕೊಟ್ಬಿಡ್ತಾನೆ ಈಗ ಎಲ್ಲರಿಗೂ. ನಾನು ಹಾಕೊಂಡು ಕುಂತಾನೆ ನೋಡ್ರಿ ಈಗ ಅವನ್ನ ಗೋಧಿ ಚುಮ್ಮರಿನ. ಮಸ್ತಾಗ್ಯಾವ ಟೇಸ್ಟ್ ಮಾತ್ರ. ಹಂಗೆ ಚಾನು ಹಾಕಿಕೊಟ್ಟಾನೆ ಎಲ್ಲರಿಗೂ. ಚಾ ಕೊಡತ್ತಾನ ನಮ್ಮ ಪ್ರೀತು ನವಿ ನಾನು ಎಲ್ಲರೂ ಕೂಡ ಚಾ ಕೊಡತ್ತೆ ನೋಡ್ರಿ. ಈಗ ಹಾಕಿಟ್ಕೊಂಡು ನಾನು ರೆಡಿ ಮಾಡಿ. ಟೇಸ್ಟ್ ಮಾತ್ರ ಸೂಪರ್ ಆಗ್ಯಾವ ಇವು. ಬಳ್ಳುಳ್ಳಿ ಚುಮ್ಮರಿ ತಿಂತೇವಲ್ಲ ಅದು ಸೇಮ, ಅದಕ್ಕಿಂತನೂ ಕ್ರಿಸ್ಪಿ ಆಗ್ಯಾವ. ಅಷ್ಟೊಂದು ಕ್ರಿಸ್ಪಿ ಆಗ್ಯಾವ ನೋಡ್ರಿ. ನಾನು ಸ್ವಲ್ಪ ಚಾ ಕುಡೋದು ಇದನ್ನ ಸ್ವಲ್ಪ ಸ್ನ್ಯಾಕ್ಸಿಂದ ಚಾ ಕುಡ್ತೀನಿ, ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೇನೆ ಅಂತ. ಬರೀ ಎಲ್ಲರೂ ಚಾ ಕುಡಿನಂತ ಫ್ರೆಂಡ್ಸ್. ನಾಷ್ಟ ಆಮೇಲೆ ಚಾ ಎಲ್ಲ ನಾಷ್ಟ ಅಂದ್ರೆ ಟೀ ಟೈಮ್ ಸ್ನ್ಯಾಕ್ ಮಾಡಿದ್ನಲ್ಲ, ಎರಡು ತಿಂದು ಕುಡಿದ್ವಿ ಎಲ್ಲ ಮುಗಿಸ್ತೀವಿ. ಇಷ್ಟು ಬಾಂಡೆ ಅದು ಮತ್ತೆ ತಿಕ್ಕೊಂಬಂದೆ ಇವಾಗ ಜೋಡ್ಸಾಕ್ತಾನೆ. ಇನ್ನು ರಾತ್ರಿ ಸೆಕೆಂಡ್ ಏನು ಮಾಡಿಬಿಟ್ಟು ಟೈಮ್ 2 ಗಂಟೆ ಆದ್ರೆ ಇಷ್ಟು ಮಾಡಿಬಿಡ್ದೆ. ರಾತ್ರಿ ಊಟ ಅಡುಗೆ ಅಂತಾರೋ ಅಥವಾ ಅದನ್ನು ಏನು ಸ್ನ್ಯಾಕ್ಸ್ ಅಂತಾರೋ ನೋಡ್ಬೇಕು. ನಮ್ಮ ಮನೆಯವ್ರು ಇರಲಿಲ್ಲ ಅಂದರೆ ಹೆಚ್ಚಾನಿತ್ತು ಏನಾರ ನಮ್ದು ಅಡುಗೆ ಭಾಳ ಕಡಿಮೆ ಅನ್ಸ್ಬಿಡ್ತೈತಿ. ಒಂಥರ ಏನಾರ ಸಿಂಪಲ್ಲಾಗಿ ಏನಾರು ಮಾಡ್ಕೊಂಡು ತಿನ್ನೋದು. ಆಲ್ರೆಡಿ ಗೋಬಿ ಕಟ್ ಮಾಡಿ ಇಟ್ಟಾನೆ, ಅದರಿಂದ ಏನಾರು ಮಾಡಂತಾನೆ ಏನೋ ನೋಡ್ತಾನೆ. ಫಸ್ಟ್ ಒಂದಷ್ಟು ಜೋಡಿಸ್ಕೊಂಡು ಆಮೇಲೆ ಊಟದ್ದು ಏನು ಅಂತೇಳಿ ವಿಚಾರ ಮಾಡ್ತೀನಿ. ಫ್ರೆಂಡ್ಸ್, ಗೋಬಿ ಮಂಚೂರಿ ಮಾಡಂತ ಹೇಳಿದ್ರೆ, ಹೀಗಾಗಿ ಗೋಬಿನ ಬಿಸಿನೀರೊಳಗೆ ಹಾಕಿಟ್ಟಿದ್ದೆ ನೋಡ್ರಿ. ಅವನ್ನ ತಗೊಳಕತ್ತಾನೆ. ಒಂದು 10-15 ನಿಮಿಷದ ಮ್ಯಾಲ ಅದು ಹಾಕಿಟ್ಟು ಸ್ವಲ್ಪ ಉಪ್ಪು ಆಮೇಲೆ ಅರಿಶಿನ ಹಾಕಿ ಇದಕ್ಕೆ ಬಿಸಿನೀರೊಳಗೆ ಹಾಕಿಟ್ಟಿದ್ದೆ ಸ್ವಲ್ಪ ಬೇಯಲಿ ಅಂತ ಹೇಳಿ. ಹಂಗೆ ಇವನ್ನ ತೆಗ್ಯಾಕತ್ತಾನೆ. ಸ್ವಲ್ಪ ಹಾಲೂ ಬಂದು ಹಾಲು ಕಾಸಿದೆ. ರಾತ್ರಿ ಅಡಿಗೆ ಮಾತ್ರ ಇವತ್ತು ಸ್ವಲ್ಪ ಗೋಬಿ ಮಂಚೂರಿನ ಅದು ಕೂಡ ಸ್ವಲ್ಪ ಅನ್ನ ಮಾಡಿಬಿಡ್ತಾನೆ. ಅಂದರೆ ಸ್ವಲ್ಪ 1-2 ಗೋಬಿ ತಿಂದು ಮ್ಯಾಗನ್ನ ಊಟ ಮಾಡ್ತಾರೆ. ಹಂಗೆ ಇದನ್ನು ನೀರಾಗ ಹಾಕೋದು ಅಂದ್ರೆ ಕುಚ್ಚಾಕ ಹಾಕೋದೆಲ್ಲ ತೋರಿಸಲಿಲ್ಲ. ಯಾಕಂದ್ರೆ ನಮ್ಮ ನವಿಗೆ ಸ್ವಲ್ಪ ಓದ್ಕೊಳ್ಳೋದಂದ್ರೆ ಅದ್ರೊಳಗೆ ಸ್ವಲ್ಪ ಎಕ್ಸಾಮಿಗೆಲ್ಲ ಬೇಕಾಗಿರೋಂಥದ್ದನ್ನು ನೋಡ್ಕೊತ ಕೂತಿದ್ದೆ ಅವ್ನು ಫೋನ್ಯಾಗ. ಹೀಗಾಗಿ ಆ ಟೈಮ್ನಾಗ ಈ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡೆ ನಾನು. ಅಂದ್ರೆ ಇವನ್ನ ನೀರಾಗ ಹಾಕೋದು, ಆಮೇಲೆ ಅದಕ್ಕೆ ಬೇಕಾದಂಥ ಇಂಗ್ರೀಡಿಯೆಂಟ್ಸ್ ರೆಡಿ ಮಾಡ್ಕೊಳ್ಳೋಣ ನೋಡ್ರಿ. ಉಳ್ಳಾಗಡ್ಡಿ, ಹಸಿಮೆಣ್ಸಿನ್ಕಾಯಿ, ಹಸಿ ಶುಂಠಿ, ಬೆಳ್ಳುಳ್ಳಿ, ಕರಿಬೇವು, ಕೊತ್ತಂಬರಿ ಎಲ್ಲನೂ ಹಾಕೇನಿ. ಅಂದ್ರೆ ಸಣ್ಣಾಗಿ ಕಟ್ ಮಾಡಿ ಇಟ್ಕೊಂಡಾನಿ. ಹಂಗೆ ನಾನು ಇವತ್ತು ಯಾವ ಟೈಪ್ ಮಾಡಕತ್ತಪ್ಪ ಅಂತಂದ್ರೆ ಇದನ್ನು ಉಪಯೋಗಿಸಿ ಮಾಡತ್ತ ನೋಡ್ರಿ. ಇದೇನೋ ವೆಜ್ ಮಂಚೂರಿಯನ್ ಮಿಕ್ಸ್ ಮಸಾಲ ಅಂತ. ಹೀಗಾಗಿ ಇದನ್ನು ಉಪಯೋಗಿಸಿ ಗೋಬಿ ಮಾಡಕತ್ತಾನೆ. ಒಂದ್ಸರಿ ಯಾವಾಗೋ ಒಂದ್ಸರಿ 1-2 ಚೀಟ್ ತೊಗೊಂಬಂದಿದ್ವಿ. ಒಂದ್ಸರಿ ಆಲ್ರೆಡಿ ಮಾಡೇನಿ, ಟೇಸ್ಟ್ ಆಗ್ತೈತಿ. ಹಿಂಗಾಗಿ ಇನ್ನೊಂದು ಚೀಟ್ ಇತ್ತಲ್ಲ ಅದನ್ನು ಮಾಡಕತ್ತಾನೆ. ಈಗ ಇದನ್ನು ಪೂರ್ತಿ ತಗೊಂಡು ಸ್ವಲ್ಪ ಅನ್ನಕ್ಕಿಟ್ಟು ಆಮೇಲೆ ಇದ್ರದ್ದು ಏನೇನು ಹಾಕ್ತೇನೆ ನಾನು ಅನ್ನುವಂಥದ್ದನ್ನು ನೋಡೋಣ.
ಇವಾಗ ರೆಡಿ ಮಾಡ್ಕೊಳತ್ತಾನೆ ನೋಡ್ರಿ. ನಾನು ಸ್ವಲ್ಪ ಕಾರ್ನ್ಫ್ಲೋರ್ ಆಮೇಲೆ ಮೈದಾ ಹಿಟ್ಟು ಹಾಕ್ಕೊಂಡಿದ್ದೆ, ಗೋಬಿ ಅಂತ ಕುದಿಸಿಟ್ಕೊಂಡಿದ್ನಲ್ಲ ಅದಕ್ಕೆ. ಆಮೇಲೆ ಅದಕ್ಕೆ ಸ್ವಲ್ಪ ಉಪ್ಪು ಆಮೇಲೆ ಸ್ವಲ್ಪ ಕೆಂಪು ಖಾರದ ಪುಡಿ ಹಾಕಿ ಈ ಬಜ್ಜಿ ಹಿಟ್ಟು ಕಲಿಸ್ದಂಗೆ ಸ್ವಲ್ಪ ಕಲಸಾತಾನೆ. ಆದರೆ ತೀರ ತೆಳ್ಳಗೆ ಕಲಿಸ್ಬಾರ್ದು, ಮೀಡಿಯಮ್ಮಾಗಿ, ತೀರ ತೆಳ್ಳಗೂ ಆಗಬಾರ್ದು ಆಮೇಲೆ ಗಟ್ಟಿನೂ ಇರಬಾರ್ದು. ಆ ರೇಂಜಿಗೆ ನೋಡಿಕೊಂಡು ಸ್ವಲ್ಪ ಮೀಡಿಯಮ್ಮಾಗಿ ಈ ರೀತಿ ಕಲಿಸ್ಕೊಂಡು ಇನ್ನು ಪಟಪಟ ಅಂಥೇಳಿ ಕರೆದು ಬಿಡ್ಬೇಕು. ಹಂಗೆ ಎಣ್ಣೆನೂ ಕಾಯಕ್ಕೆ ಇಟ್ಟನು ನೋಡ್ರಿ. ಇದ್ರೊಳಗೆ ಕರಿತೇನೆ, ಆಲ್ರೆಡಿ ಕಾದೂ ಬಿಟ್ಟಿತ್ತು ಎಣ್ಣೆ. ಈ ರೀತಿ ಒಂದೊಂದಾಗೆ ಬಿಡಾಕತ್ತಾನೆ ಗೋಬಿನ. ಮಸ್ತ್ ಅಂದ್ರೆ ಮಸ್ತ್ ಬರ್ತಾವೆ, ಅದ್ರ ಕರಿಯಾಕೆ ಸ್ವಲ್ಪ ಟೈಮ್ ಹಿಡಿತಾವೆ. ಬಜ್ಜಿ ಬೋಂಡ ಈ ರೀತಿ ಎಲ್ಲ ಕರಿತೇವೆ, ಅಷ್ಟು ದೌಡ್ ಆಗಂಗಿಲ್ಲ ಇದು. ಮಿನಿಮಮ್ ಒಂದು 5ರಿಂದ 6 ನಿಮಿಷ ಅಥವಾ 8 ನಿಮಿಷದ ಮಟನೂ ಒಂದೊಂದು ಒಬ್ಬಿ ಅಂದರೆ ಒಂದು ಸೆಟ್ ಕರಿಯಾಕೆ ಅಷ್ಟಂತೂ ಹಾಕಾವ ನೋಡ್ರಿ. ಅರ್ಜೆಂಟಾಗಿ ಈ ಬಜ್ಜಿ ಬೋಂಡ ಆದಂಗೆ 2 ನಿಮಿಷ 3 ನಿಮಿಷನಾಗೆಲ್ಲ ರೆಡಿ ಆಗಂಗಿಲ್ಲ ಇವು, ಸ್ವಲ್ಪ ಟೈಮ್ ತೊಗೊಂಡು ಕರಿತಾವೆ. ಎರಡು ಥರ ಸಂಜೆ ಮುಂದೆ ಒಂಥರ ಗೋಬಿ ಏನದು ಗೋಧಿ ಚುಮ್ಮರಿ, ಈಗ ಗೋಬಿ ಮಂಚೂರಿ, ಎರಡು ಮಜಾ. ಗೋಧಿ ಚುಮ್ಮರಿ, ಗೋಬಿ ಮಂಚೂರಿ, ಇವತ್ತಿನ ಟೈಟಲ್ ಸೂಪರ್ ಆಗಿರ್ತದೆ. ನಮ್ಮ ಪ್ರೀತು ಆಗಲೇ ಊಟಕ್ಕೆ ಕುಂತ ನೋಡ್ರಿ. ಗೋಬಿ ಮಂಚೂರಿ ರೆಡಿ ಆಗೋಕ್ಕಿಂತ ಮೊದಲನೇ ಅನ್ನ ಊಟ ಮಾಡಿಬಿಡ್ತಾನಂತವ. ಒಂದೆರಡು ಗೋಬಿ ಬಜ್ಜಿ ಹಾಕಿಸ್ಕೊಂಡು ನಾನು 2 ಹಾಕ್ರಿ ಅಂತ ಹೇಳಕತ್ತಾನ. ಅದ್ರ ಸಲುವಾಗಿ ಒಂದೆರಡು ಹಾಕ್ತಾನೆ. ಹಾಕಿ ಆಮೇಲೆ ಉಳಿದಂಥ ಗೋಬಿ ಮಂಚೂರಿನ ಮಾಡ್ತಾನೆ. ಇವು ರೆಡಿ ಆಗ್ಯಾವು, ಇವನ್ನ ಒಂದು ಒಬ್ಬಿ ತಗೊಂಡ್ಬಿಡ್ತಾನೆ. ಇವಾಗ ಬನ್ನಿ ಒಬ್ಬಿ ರೆಡಿ ಆದ ನೋಡ್ರಿ. ಈಗ ಅವನ್ನ ತೆಗ್ಯಾಕತ್ತಾನೆ. ಆಮೇಲೆ ಪ್ರೀತಿಗೂ ಒಂದೆರಡು ಇವಾಗಲೇ ಬೇಕಂತ ಅಂದರೆ ಈ ಬಜ್ಜಿ ಟೈಪ್ ಮಾಡಿದ್ವ ಅನ್ನ ಊಟ ಮಾಡತ್ತಾನಲ್ಲ, ಅದ್ರ ಕೂಡ ತಿಂತಾನೆ. ಒಂದೆರಡು ಹಾಕ್ರಿ ಅಂತ ಹೇಳಿದ, ಹೀಗಾಗಿ ಅವಾಗೊಂದೆರಡು ಹಾಕಕತ್ತಾನೆ ನೋಡ್ರಿ. ಗೋಬಿ ಜಸ್ಟ್ ಫ್ರೈಡ್ ಗೋಬಿ ಇದು, ಇನ್ನೂ ಮಂಚೂರಿ ಏನು ಮಾಡಿಲ್ಲ. ಅನ್ನೋದು ಕೂಡ ಟೇಸ್ಟ್ ಹಾಕವು ಬಜ್ಜಿ ಹಂಗಂತ ಅಂದು ಹಾಕಿಸ್ಕೊಂಡವ. ಇನ್ನು ಪಟಪಟ ಅಂತೇಳಿ ಒಂದೆರಡು ಗೋಬಿ ಬಿಟ್ಬಿಡ್ತಾನೆ. ಫ್ರೆಂಡ್ಸ್ ರೆಡಿ ಆದ ನೋಡ್ರಿ. ಇಷ್ಟ ಆದವು ಪೂರ್ತಿ ಒಂದು ಫ್ಲವರಿಂದ. ಆಮೇಲೆ ಈ ಕಡೆ ಒಗ್ಗರಣೆಗೂ ರೆಡಿ ಮಾಡಿ ಇಟ್ಟಾನಿ. ಎಣ್ಣೆ ಕಾದತಿ, ಅದಕ್ಕೆ ಈಗ ಸ್ವಲ್ಪ ಫಸ್ಟಿಗೆ ಶುಂಠಿ, ಆಮ್ಯಾಗ ಬೆಳ್ಳುಳ್ಳಿ, ಸ್ವಲ್ಪ ಹಸಿಮೆಣಸಿನ್ಕಾಯಿ, ಕರಿಬೇವು ಹಾಕಿ ಸ್ವಲ್ಪ ಚಲೋತ್ನಾಗ ಫ್ರೈ ಮಾಡ್ತಾನೆ. ಸ್ವಲ್ಪ ಎಣ್ಣೆ ಒಳಗೆ ಫ್ರೈ ಆಗಲಿವು. ಹಂಗೆ ಈಗ ಸ್ವಲ್ಪ ಉಳ್ಳಾಗಡ್ಡಿ ಹಾಕೋತಾನೆ. ಇದಿಷ್ಟ ಫ್ರೈ ಆಗಲಿ. ಆಮ್ಯಾಗ ಹೇಳಿದ್ನಲ್ಲ ನಾನು, ಈ ಚೀಟ್ ಅಂದರೆ ಇದು ಏನಿದು ವೆಜ್ ಮಂಚೂರಿಯನ್ ಮಸಾಲ ಪ್ಯಾಕ್ನ ಯೂಸ್ ಮಾಡ್ಕೊಂಡು ಮಾಡಾತಾನೆ ಅಂತ ಹೇಳಿ ಇದನ್ನು ಒಂದು ಗ್ಲಾಸ್ನಷ್ಟು ನೀರು ಇಟ್ಕೊಂಡ ನೋಡ್ರಿ. ಇಲ್ಲಿ ಇದನ್ನು ಇದಕ್ಕೆ ಹಾಕ್ತಾನೆ. ಇದನ್ನು ಚಲೋತ್ನಾಗ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಹಾಕೋದ್ರಿಂದ ಬೇರೆ ಸಾಸ್ಗಳನ್ನ ಹಾಕುವಂಥ ಅವಶ್ಯಕತೆ ಇರಂಗಿಲ್ಲ. ಅಂದ್ರೆ ರೆಡ್ ಚಿಲ್ಲಿ ಸಾಸು, ಗ್ರೀನ್ ಚಿಲ್ಲಿ ಸಾಸು, ಸೋಯಾ ಸಾಸು ಎಲ್ಲ ಇರ್ತದಲ್ಲ, ಅದನ್ನು ಹಾಕುವಂಥ ಅವಶ್ಯಕತೆ ಇರಂಗಿಲ್ಲ. ಹೆಚ್ಚಾಗಿ ಇದನ್ನು ಅದೇನಿದು ಗೋಬಿ ಅಲ್ಲ, ಇನ್ನೊಂದು ಏನದು ಕ್ಯಾಬೇಜ್ ಗೋಬಿ ಮಾಡ್ತಾರಲ್ಲ, ಕ್ಯಾಬೇಜ್ ಯೂಸ್ ಮಾಡ್ಕೊಂಡು ಅದಕ್ಕೆ ಹಾಕ್ತಾರಂತ. ಆದ್ರೆ ನಾನು ಈ ಗೋಬಿಗೆ ಯೂಸ್ ಮಾಡ್ಕೊಂಡು ಹಾಕಾಕತ್ತಾನೆ. ನೋಡೋಣ ಹೆಂಗಿರ್ತೈತಿ ಅಂತ ಹೇಳಿ. ಈ ರೀತಿ ಆಗೈತೆ ನೋಡ್ರಿ. ಈಗ ಇದನ್ನು ಈಗ ಇದಕ್ಕೆ ಹಾಕ್ಬಿಡ್ತಾನೆ. ಅಯ್ಯೋ ಇನ್ನೊಂದು ಏನೋ ಗಂಟು ಐತಿಲ್ಲಿ, ಇದು ಭಾಳ ಮಾಡಿ ಇದು ಮೆಣಸು ಕಾಳಿದು ಪೂರ್ತಿ ಇದು ಮಿಕ್ಸ್ ಮಾಡ್ತಾನೆ ನೋಡ್ರಿ. ಇದು ಪೂರ್ತಿ ಕುದಿ ಬರ್ಬೇಕಾ. ಸ್ವಲ್ಪ ಇದು ಕುದೀಲಿ. ಸ್ವಲ್ಪ ಗಟ್ಟಿ ಆಗೈತೆ ನೋಡ್ರಿ. ಇದು ಕುದಿಯಾಕತ್ತೈತಿ ಈಗ. ಈ ರೀತಿ ಆದಾಗ ಕ್ರೀಮಿ ಆದಂಗೆ ಗೋಬಿ. ಈಗ ಇದನ್ನ ಒಂದು ಪ್ಯಾಕೆಟ್ ಅಷ್ಟ ನಾ ಹಾಕಿದ್ದು, ಎಲ್ಲ ಗೋಬಿನ ಮಿಕ್ಸ್ ಮಾಡ್ಕೊತಾನೆ ನೋಡ್ರಿ. ನಾ
ಯಾವುದೇ ಆ್ಯಡೆಡ್ ಕಲರ್ ಗಿಲರ್ ಏನೂ ಮಿಕ್ಸ್ ಮಾಡಿಲ್ಲ. ನಾರ್ಮಲಾಗಿ ಮನ್ಯಾಗ ಯಾವ ರೀತಿ ಮಾಡ್ಕೋತೇವಿ ಆ ರೀತಿ ಮಾಡಿ ನೋಡ್ರಿ. ಇದು ಸ್ವಲ್ಪ ಹೈ ಫ್ಲೇಮ್ನಾಗಿಟ್ಟು ಮಿಕ್ಸ್ ಮಾಡ್ಬೇಕು ಇದನ್ನು. ಯಾಕಂದರೆ ಈಗ ಹೆಚ್ಚಾಗಿ ಚೈನೀಸ್ ಐಟಮ್ಸ್ ಏನದಾವಲ್ಲ ಎಲ್ಲ ಹೆಚ್ಚಾಗಿ ಹೈ ಫ್ಲೇಮ್ನಾಗಿಟ್ಟು ಮಾಡ್ತಿರ್ತಾರೆ. ಅದು ಯಾಕೋ ಏನೋ ಘಮ ಜಾಸ್ತಿ ಬರಲಿ ಅಂತ ಮಾಡ್ತಾರೋ ಏನೋ ಗೊತ್ತಿಲ್ಲ. ಲಾಸ್ಟಿಗೆ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ತೀನಿ. ಓಹೋ, ಈಗಿದೆ ರೆಡಿ ಆಗೈತಿ. ಗ್ಯಾಸ್ನ ಆಫ್ ಮಾಡ್ಕೊಂಡ್ಬಿಡ್ತೀನಿ. ನಮ್ಮ ಪ್ರೀತಂದು ಆಲ್ರೆಡಿ ಊಟ ಶುರುವಾಗಿತ್ತಲ್ಲ, ಅವಾಗ ಹಾಕ್ಕೊಡ್ತಾನೆ ನೋಡ್ರಿ. ಮೇಲೆ ಸ್ವಲ್ಪ ಸಾಸ್ ಹಾಕದ ನೋಡ್ರಿ. ಆಲ್ರೆಡಿ ನಮ್ಮ ಪ್ರೀತು ತಿನ್ನಕತ್ತಾನ ನೋಡ್ರಿ. ಹಾಗೈತೆ ಅಪ್ಪಾಜಿ? ಚಲೋ ಆಗೈತೆ. ಸಾಸ್ ಕೂಡ ಟೇಸ್ಟ್ ಆಗ್ಬೋದಲ್ಲ. ಇನ್ನು ಇಷ್ಟ ಐತಿ. ನಾನು ನವಿ ಹಾಕ್ಕೊಂಡು ತಿಂತೇವಿ. ಒಂದು ಫ್ಲವರ್ ಪೂರ್ತಿ ಮಾಡೀನಿ. ಆದ್ರೆ ಇಷ್ಟ ಅನ್ಸಾಕತ್ತದ. ನಾವು ಹೋಟೆಲ್ನಾಗೆಲ್ಲ ಹೋಗಿ ತಿಂದಾಗ ಅಯ್ಯೋ 100 ರೂಪಾಯಿ ಅಂತೇವಿ. ಪ್ಲೇಟ್ನಾಗ ಸ್ವಲ್ಪ ಕೊಟ್ಟು ತುಸಿ ಕೊಟ್ರು ಅಂತಂದ್ರೆ ಅಯ್ಯೋ 8 ಕೊಟ್ರ ಅಂತೇವಿ. ಮನ್ಯಾಗ ಮಾಡ್ದಾಗ ಗೊತ್ತಾಕತಿ ಅದು ಆಗೋದ ಕಡಿಮೆ ಆಗ್ತತಿ, ಜಾಸ್ತಿ ಆಗಂಗಿಲ್ಲ. ಫ್ರೆಂಡ್ಸ್, ಆಲ್ಮೋಸ್ಟ್ ಇವತ್ತಿನ ಅಡುಗೆಗಳು, ಇವತ್ತಿನ ಸ್ನ್ಯಾಕ್ಸ್ ರೆಸಿಪಿಗಳು ಈ ರೀತಿ ಇದ್ದು ನೋಡ್ರಿ. ಇನ್ನು ಕ್ಲೀನಿಂಗ್ ಒಂದಷ್ಟು ಐತಿ. ಹೆಂಗೆ ಊಟ ಮಾಡ್ತೇವೆ, ಹೆಂಗೆ ಏನರ ಮಾಡ್ಕೋತೀವಿ ಆ ರೀತಿ ಎಲ್ಲ ಬಾಂಡೆ ಬಂದುಬಿಡ್ತಾವೆ. ಅವನು ತಿಕ್ಕಬೇಕು. ಫಸ್ಟ್ ಇದನ್ನು ತಿಂದು ಆಲ್ರೆಡಿ ಟೈಮ್ 9 ಗಂಟೆ ಆಯ್ತು. 8:47 ಟೈಮ್ ಇವಾಗ. ನಾವು ಸ್ವಲ್ಪ ರೈಸ್ ಮಾಡೇನಲ್ಲ, ರೈಸ್ ಕೂಡ ಇದು ಹಾಕೊಂಡು ತಿಂದು ಆಮೇಲೆ ಇವತ್ತಿನ ಡೇನ ಎಂಡ್ ಮಾಡ್ತಾನೆ ನೋಡಿರಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡನ್ನು ಮಾಡಾತಾನೆ. ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅಂತೇಳಿ ಅಂದ್ಕೊಂಡಾನಿ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.